ಎಲ್ಲರಿಗೂ ಅರಳು ಮಲ್ಲಿಗೆ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ನಾವು ಸಿರಿಗನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ 5ನೆಯ ತರಗತಿ ಭಾಗ 1 ಬರೆಬಿಡಿ ಯಾವ ರೀತಿಯಾದಂಥ ಗಮನಿಸಿ ಮಕ್ಕಳೇ. ಗದ್ಯ ಭಾಗ ಒಟ್ಟಿಗೆ ಬಾಳುವ ಆನಂದ. ಇದು ಒಂದು ಜನಪದ ಕತೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನಮ್ಮ ನಮ್ಮ ನಡುವೆ ಇರುವ ದ್ವೇಷ ಅಸೂಯೆಗಳನ್ನು ಮರೆತು ಎಲ್ಲರನ್ನೂ ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗುತ್ತದೆ. ಯಾವ ರೀತಿ ಹಿಂದಿನ ಅಂದರೆ ನಮ್ಮ ಅಜ್ಜ ಅಜ್ಜಿಗಳು ಯಾವ ರೀತಿ ಒಂದೇ ಕುಟುಂಬದಲ್ಲಿ ಎಲ್ಲರೂ ತಾತ ಮುತ್ತಾತ ಅಪ್ಪ ಅಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಯಾವ ರೀತಿ ಇರ್ತಿದ್ರು ಅಂತ ನೀವು ಅಂದರೆ ಈ ಹಳ್ಳಿ ಜನರಲ್ಲಿ ನೋಡಬಹುದು, ಗಮನಿಸಬಹುದು. ಇದು ಎಲ್ಲ ಒಟ್ಟಿಗೆ ನಾವು ಯಾವ ರೀತಿ ಇರ್ತಿದ್ವಿ ಮತ್ತು ಆ ಮನೆಯಲ್ಲಿರ್ತಕ್ಕಂಥ ಸುಖ ಸಂತೋಷ ನೆಮ್ಮದಿಯನ್ನು ನಮಗೆ ಒಂದು ಸರಿ ಇದೊಂದು ಮೆಲುಕು ಹಾಕಿಸ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಹಳ್ಳಿ ಇತ್ತು. ಅಲ್ಲಿ ರೈತನೊಬ್ಬನು ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರವಿತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳು ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು. ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಚೂರು ಗಮನಿಸಿ. ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬ ರೈತ ಅಂದರೆ ಗೊತ್ತಲ್ವ ನಮಗೆ, ಯಾವ ರೀತಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ನಾವು ರೈತರು ಅಂತೀವಿ. ಇತ್ತು ಅಲ್ಲಿ ಒಂದು ಬೇವಿನ ಮರ ಅಂತಂದರೆ ಅದು ಒಂದು ದೊಡ್ಡದಾಗಿರ್ತಕ್ಕಂತಹ ಬೇವಿನ ಮರ ಇತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆ ಕಲ್ಲು ಅಂದರೆ ಆ ಮರದ ಕೆಳಗೊಂದು ಸುಮ್ಮನೆ ಗುಂಡನೆ ಕಲ್ಲಿತ್ತು. ಕಲ್ಲು ಬಂದು ನಿಂತುಕೊಂಡಿತ್ತು. ಮರದ ಕೆಳಗೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳು ಅಂದರೆ ಮರದ ಮೇಲೆ ಕುಳಿತಿರ್ತಕ್ಕಂಥ ಹಕ್ಕಿಗಳು ಆ ಗುಂಡನೆ ಕಲ್ಲಿನ ಮೇಲೆ ಹಿಕ್ಕಿ ಅಂದರೆ ಏನು ಮಾಡೋದು, ಹಕ್ಕಿಗಳ ಮಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ಏನು ಮಾಡ್ತಿದ್ದು, ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಏನಾಗ್ತಿತ್ತು, ಆ ಹಕ್ಕಿಗಳ ಮಲ ಬಿದ್ದು ಆ ಕಲ್ಲು ಪೂರ್ತಿ ಏನಾಗಿತ್ತು, ಬೆಳ್ಳಗಾಗಿ ವಿಭೂತಿ ಬಳದಂತೆ ನಮಗೇನಾಗ್ತಿತ್ತು ಅಂದರೆ ಭಾಸವಾಗ್ತಿತ್ತು ಅಥವಾ ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಏನಾಗ್ತಿತ್ತು, ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನು ಜನರು ಏನಂತ ಕರೀತಾರೆ, ನಾವು ಎಲ್ಲರೂ ಬೇವಿನ ಮರವನ್ನು ಒಂದು ಶಕ್ತಿಯ ರೂಪವಾಗಿ ಯಾವ ರೀತಿ ಕಾಣ್ತೀವೋ ಆ ಹಳ್ಳಿಯಲ್ಲಿರ್ತಕ್ಕಂಥ ಜನರು ಕೂಡ ಆ ಬೇವಿನ ಮರವನ್ನು ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗೆ ಇದ್ದುದರಿಂದ ಆ ಕಲ್ಲನ್ನು ಕೂಡ ಏನು ಮಾಡ್ತಿದ್ರು, ಅಮ್ಮನ ಕಲ್ಲು ಎಂದು ಹೆಸರು ರೂಢಿಗೆ ಅಲ್ಲಿರ್ತಕ್ಕಂಥ ಹಳ್ಳಿಯ ಜನರು ರೂಢಿಗೆ ಬಂದಿತ್ತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಏನಾಗಿದ್ದು, ಬೇವಿನ ಮರ ಕೂಡ ಮತ್ತು ಆ ಮರದ ಕೆಳಗಿರ್ತಕ್ಕಂಥ ಕಲ್ಲು ಎರಡೂ ಸುಖವಾಗಿದ್ದವು. ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಆ ಊರಿನ ಜನಗಳು ಅವುಗಳ ತಂಟೆಗೆ ಏನು ಮಾಡ್ತಿರಲಿಲ್ಲ, ಹೋಗುತ್ತಿರಲಿಲ್ಲ. ನೋಡಿ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬಾ ಬಂತು. ಅಂದರೆ ಏನಾಯಿತು, ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಎರಡೂ ಕೂಡ ನನ್ನಿಂದ ಆ ಮರ ಸುಖವಾಗಿದೆ ಮತ್ತು ಮರದಿಂದ ಆ ಕಲ್ಲು ಸುಖವಾಗಿದೆ ಎಂಬುದಕ್ಕೂ ಎರಡರಲ್ಲಿ ಕೂಡ ಜಗಳ ಚಾಲುವಾಯಿತು. ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಏನು ಹೇಳ್ತದ, ನಾನು ಅಮ್ಮನ ಮರ. ಬೇವಿನ ಮರ ಏನು ಹೇಳ್ತದ, ನಾನು ಅಮ್ಮನ ಮರ, ನನ್ನ ಕೆಳಗೆ ನೀನಿರುವುದರಿಂದ ನಿನ್ನನ್ನು ಜನರೆಲ್ಲ ಅಮ್ಮನ ಕಲ್ಲು ಅಂತ ಕರೀತಾರ ಅಂತ ಹೇಳ್ತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೀತಾರೆ. ಇಲ್ಲಿ ನೋಡಿ ಏನು ಹೇಳ್ತದ, ಕಲ್ಲು ಏನು ಹೇಳ್ತದ, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ಬೇವಿನ ಮರ ನೀನಿರುವುದರಿಂದ ಜನರೆಲ್ಲರೂ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಿದ್ದಾರೆ ಅಂತ ಹೇಳ್ತದೆ ಎಂದಿತು. ಹೀಗೆ ಎರಡೂ ಜಗಳ ಏನಾಗ್ತದೋ, ಅಮ್ಮನ ಕಲ್ಲು ಮತ್ತು ಅಮ್ಮನ ಮರದ ಎರಡೂ ಜಗಳ ಮಾಡಿದವು. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ಏನು ಮಾಡ್ತು, ದೂರ ಹೋಗಿ ನಿಂತಿತು. ಅಂದ್ರೆ ಕಲ್ಲು ಏನು ಮಾಡ್ತು, ಅಮ್ಮನ ಕಲ್ಲು ಸಿಟ್ಟಿಗೆ ಬಂದು ಬೇವಿನ ಮರದಿಂದ ಉರುಳಿ ದೂರ ಹೋಗಿ ನಿಂತಿತು. ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ಹೇಳ್ತದೆ. ಅಂದ್ರೆ ನಾನು ಈ ಕಲ್ಲು ಇರಲಿಲ್ಲ ಅಂದ್ರೆ ಮರ ಏನು ಮಾಡ್ತಾರೆ, ಜನರು ಕಡಿತಾರ ಅಂದೇಳಿ ಕಲ್ಲು ಹೋಗಿ ದೂರ ನಿಂತ್ಕೋತದ.
ನನ್ನ ಕೆಳಗಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡೂ ತಮ್ಮೊಳಗೆ ಏನು ಮಾಡಿದು, ಒಳ ಜಗಳಗಳು ಆಗ್ತೊಡಗಿದು. ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಒಂದು ದಿನ ಒಬ್ಬ ರೈತ ತನ್ನ ಹೊಲವನ್ನು ಉಳುಮೆ ಮಾಡಲು ಅಂತಾರೆ ನೇಗಿಲನ್ನು ಮಾಡುವ ಸಂಬಂಧ ಹೊಲವನ್ನು ಬಿತ್ತಲು ಏನು ಮಾಡ್ತಾನೆ, ತನ್ನ ಮಕ್ಕಳನ್ನು ಸೇರಿಸಿಕೊಂಡು ಹೊಲಕ್ಕೆ ಬಂದನು. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ಅಂತ ಹೇಳ್ತಾನೆ. ಆ ರೈತ ಏನು ಹೇಳ್ತಾನಂದ್ರೆ, ಅಮ್ಮನ ಕಲ್ಲ ಇಲ್ಲಲ್ಲಿ, ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಾಳಿನ ದಿನ ಆ ಮರವನ್ನು ನಾವು ಕಡಿಬೇಕು ಅಂತ ಹೇಳ್ತಾನೆ. ನೇಗಿಲು ಚಕ್ರ ಮಾಡಿಸ್ಬಿಡಿ, ಆ ಮರವನ್ನು ಕಡಿದು ನೇಗಿಲು ಮತ್ತು ಚಕ್ರವನ್ನು ಮಾಡಿಸ್ಬಿಡಿ ಅಂತ ಹೇಳ್ತಾನೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಆ ಕಲ್ಲನ್ನು ನಾಳೆ ಕಲ್ಲು ಒಡಿಸಿದರೆ ನೇಗಿಲನ್ನು ಕಟ್ಟಿ ಉಳುಮೆ ಬರುತ್ತದೆ ಅಂತ ಹೇಳ್ತಾನೆ. ಅಂದ್ರೆ ಕಲ್ಲನ್ನು ಕೂಡ ಏನು ಮಾಡಿರಿ, ನಾಳೆ ಒಡಿಸ್ರಿ, ಆ ಕಲ್ಲು ಒಡಿಸುವುದರಿಂದ ನಮಗೇನಾಗ್ತದೆ, ನೇಗಿಲನ್ನು ಉಳುಮೆ ಮಾಡಲು ಬರ್ತದೆ ಅಂತ ಹೇಳ್ತಾನೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದು. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ, ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ಅಂದರೆ ಒಬ್ಬರೊಬ್ಬರು ಬೇರೆ ಆದರೆ ನಮ್ಮನ್ನು ಮರನೂ ಕೂಡ ಕಡಿತಾರೆ ಮತ್ತು ಕಲ್ಲನ್ನು ಕೂಡ ಪುಡಿಯನ್ನು ಮಾಡ್ತಾರೆ ಅಂತ ಹೇಳಿದ್ರು. ತಿಳ್ಕೊಂಡು ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು, ಕಲ್ಲು ಬರಲಾ ಎಂದು ಬೇವಿನ ಮರವನ್ನು ಕೇಳಿತು. ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದರು. ಮಾರನೇ ದಿನ ಮರ ಕಡಿಯುವನು ಬಂದು ನೋಡಿದರೂ ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತು. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಒಡೆಯುವರು ಬಂದು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರೂ ಕೂಡ ಹೊರಟು ಹೋದರು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಅಂದರೆ ಒಟ್ಟಾಗಿ ಬಾಳಿದರೆ ಸ್ವರ್ಗ ಸುಖ ಅಂತಕ್ಕಂಥ ಮಾತು ಈ ಗದ್ಯ ಭಾಗದ ನೀತಿ ಕಥೆಯಾಗಿತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು ಮಕ್ಕಳೇ. ಈ ಅಧ್ಯಾಯವನ್ನು ನೀವು ಮತ್ತೊಂದು ಸಾರಿ ನಿಧಾನವಾಗಿ ಕುಳಿತು ಒಂದು ಸಾರಿ ತಪ್ಪಿಲ್ಲದಂತೆ ಓದಬೇಕು ಮಕ್ಕಳೇ, ಸರಿನಾ?